ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ FA3 ಪರೀಕ್ಷೆ 2024-25ರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಪೋಸ್ಟ್ ಮಾಡ್ತಾ ಇದ್ದೀನಿ. 9th ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೈನ್ಸ್ ಮಾತ್ರ ಉಳಿದಿತ್ತು. ಇವತ್ತು ಸೈನ್ಸನ್ನು ಕೂಡ ಹಾಕ್ತಾ ಇದ್ದೀವಿ. ಇವು ಕೇವಲ ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಟೋಟಲಿ ಈ ಒಂದು FA3ಗೆ ನಾವು ಇಲ್ಲಿ 3 ಪಾಠಗಳನ್ನು ತೆಗೆದುಕೊಂಡಿದ್ದೀವಿ. ಪರಮಾಣುಗಳು ಮತ್ತು ಅಣುಗಳು, ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಗುರುತ್ವ. ಇಷ್ಟು ಪಾಠ ಏನಾದವಪ್ಪ ಅಂತಂದರೆ 3 ಪಾಠದ ಮೇಲೆ ಒಂದು 20 ಅಂಕಗಳ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಮಾಡಿದ್ದೀವಿ. ತೃತೀಯ ರೂಪನಾತ್ಮಕ ಪರೀಕ್ಷೆ 2024-25 ವರ್ಗ 9ನೆಯ ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 90 ನಿಮಿಷ. ಮುಖ್ಯ ಪ್ರಶ್ನೆ 1, ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 1, ಹೈಡ್ರೋಜನ್ನ ಪರಮಾಣು ರಾಶಿ A1, B2, C3, D4. ಸರಿಯಾದ ಉತ್ತರ A1 ಅಂತಕ್ಕಂಥದ್ದು ಇದೆ. ಪ್ರಶ್ನೆ 2, ಅಪೇಕ್ಷಿತ ಗುಣಗಳನ್ನು ಬೆಳೆ ತಳಿಗಳ ಒಳಗೆ ಸಂಯೋಜಿಸುವ ವಿಧಾನ ಡ್ಯಾಶ್ ಅಂತ ಇದೆ. ಕೃಷಿ ಪದ್ಧತಿ, B ಅಂತರ ಬೇಸಾಯ, C ಸರದಿ ಬೇಸಾಯ, D ಸಂಕರಣ. ಸರಿಯಾದ ಉತ್ತರ D ಸಂಕರಣ ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಕರಿತೀವಿ. ಮುಖ್ಯ ಪ್ರಶ್ನೆ 2ರಲ್ಲಿ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ಇಲ್ಲಿನೂ ಕೂಡ 3 ಇದ್ದಾವೆ. ತಲಾ ಒಂದಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 3, ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿರಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ ಅಂತಕ್ಕದ್ದು ಸೊ ರಾಶಿ ಸಂರಕ್ಷಣಾ ನಿಯಮ ಅಂತಕ್ಕದ್ದನ್ನು ಬರ್ತದೆ. ಇನ್ನು 4ನೇ ಪ್ರಶ್ನೆ, ಕಳೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯಾಂಥಿಯಂ ಬರ್ತದೆ, ಪಾರ್ಥೇನಿಯಂ ಬರ್ತದೆ. ಇವೆಲ್ಲಗಳು ಏನಪ್ಪ ಅಂದರೆ ಈ ಕಳೆಗಳ ಸಸ್ಯಗಳಿಗೆ ಉದಾಹರಣೆಗಳು ಆಗಿದ್ದಾವೆ. 5ನೇ ಪ್ರಶ್ನೆ, ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ N/m² ಅಂತಕ್ಕಂಥದ್ದಿದೆ. ಸೊ ಇದು ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಆಗ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 6, ಬಹುಪರಮಾಣುಯ ಅಯಾನುಗಳು ಎಂದರೇನು? ಉದಾಹರಣೆ ಕೊಡ್ರಿ. ಇಲ್ಲಿ ಆವೇಶಯುಕ್ತ ಪರಮಾಣು ಗುಂಪುಗಳಿಗೆ ಬಹುಪರಮಾಣುಯ ಅಯಾನುಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ಅಮೋನಿಯಂ ಬರ್ತದೆ ಮತ್ತು ಕಾರ್ಬೋನೇಟ್ ಅಂತಕ್ಕಂಥದ್ದು ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಪ್ರಶ್ನೆ 7, ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಶೇಖರಣಾ ಸಮಯದಲ್ಲಿ 2 ಪ್ರಕಾರದ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗ್ತವೆ. 1ನೇದು ಜೈವಿಕ ಅಂಶಗಳು, 2ನೇದು ಅಜೈವಿಕ ಅಂಶಗಳು. ಇಲ್ಲಿ ಜೈವಿಕ ಅಂಶಗಳಲ್ಲಿ ಬರ್ತದೆ ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು ಮತ್ತು ಬ್ಯಾಕ್ಟೀರಿಯಾ. ಅಜೈವಿಕ ಅಂಶಗಳಲ್ಲಿ ತೇವಾಂಶ ಮತ್ತು ಹವಾಮಾನ ಅಂತಕ್ಕಂಥ ಅಂಶಗಳು ಬರ್ತಾವೆ. 8ನೇ ಪ್ರಶ್ನೆ, ಸಂಯುಕ್ತ ಮೀನುಗಾರಿಕೆಯ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಈ ಸಂಯುಕ್ತ ಮೀನು ಸಾಗಾಣಿಕೆಯಲ್ಲಿ ವಿಭಿನ್ನ ಆಹಾರ ಅಭ್ಯಾಸವಿರುವ ಮತ್ತು ಈ ಆಹಾರಕ್ಕಾಗಿ ತಮ್ಮೊಳಗೆ ಸ್ಪರ್ಧಿಸದಂತಹ ಮೀನಿನ ಪ್ರಭೇದಗಳನ್ನು ಆಯ್ಕೆ ಮಾಡ್ತಾರೆ. ಇದರ ಪರಿಣಾಮವಾಗಿ ಕೊಳದ ಎಲ್ಲ ಭಾಗಗಳಲ್ಲಿ ಲಭ್ಯವಿರುವ ಆಹಾರ ಬಳಸಲ್ಪಡ್ತದೆ. ಮೀನಿನ ಪ್ರಭೇದಗಳು ಕೊಳದಲ್ಲಿರುವ ಎಲ್ಲ ಆಹಾರವನ್ನು ಪರಸ್ಪರ ಸ್ಪರ್ಧೆ ಇಲ್ಲದೆ ಬಳಸಿಕೊಳ್ತವೆ. ಇದು ಕೊಳದಲ್ಲಿನ ಮೀನಿನ ಇಳುವರಿಯನ್ನು ಹೆಚ್ಚಳ ಮಾಡ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. 9ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಈ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸ್ತದೆ. ಈ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಈ ಬಲ 2 ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿ ಇರ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಗುರುತ್ವ ಪಾಠದಲ್ಲಿ ಇರ್ತಕ್ಕಂಥದ್ದಿದೆ. ಪ್ರಶ್ನೆ ನೋಡ್ಕೊಡ್ರಿ. ಒಂದು ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು 6 ಸೆಕೆಂಡುಗಳ ನಂತರ ಹಿಂದಿರುಗ್ತದೆ. ಹಾಗಾದರೆ ಎ, ಅದನ್ನು ಮೇಲಕ್ಕೆ ಎಸೆಯುವಾಗ ಇದ್ದ ಅದರ ವೇಗ ಕಂಡುಹಿಡಿಬೇಕು. ಅದು ತಲುಪುವ ಗರಿಷ್ಠ ಎತ್ತರ ಕಂಡುಹಿಡಿಬೇಕು. 4 ಸೆಕೆಂಡುಗಳ ನಂತರ ಅದರ ಸ್ಥಾನಗಳನ್ನು ಬರಿಬೇಕು ಅಂತಕ್ಕದ್ದನ್ನು 3 ಮಾರ್ಕ್ಸ್ ಕೇಳಿದರೆ. ಇದು ಆಲ್ರೆಡಿ ಆ ಪಾಠದ ಪ್ರಶ್ನೋತ್ತರಗಳಲ್ಲಿ ನಾನು ವಿಡಿಯೋವನ್ನು ಹಾಕಿದ್ದೀನಿ. ಸೊ ಮೇನಾಗಿ ಉತ್ತರ ಎಷ್ಟು ಬರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಎದಲ್ಲಿ ಅದನ್ನು ಮೇಲಕ್ಕೆ ಎಸೆಯುವಾಗ ಇದ್ದ ವೇಗ 30 ಮೀಟರ್/ಸೆಕೆಂಡ್ ಅಂತ ಬರೀಬೇಕು. ಅದು ತಲುಪುವ ಗರಿಷ್ಠ ಎತ್ತರ ಎಷ್ಟಪ್ಪ ಅಂತಂದರೆ 45 ಮೀಟರ್ ಅಂತ ಉತ್ತರ ಬರಬೇಕು. 4 ಸೆಕೆಂಡುಗಳ ನಂತರ ಅದರ ಸ್ಥಾನ ಅಂತಂದರೆ ಅದು 40 ಮೀಟರ್ ಅಂತಕ್ಕಂಥದ್ದು ಉತ್ತರ ಏನಾಗಬೇಕಪ್ಪ ಅಂತಂದರೆ ಬರಬೇಕು.
ಇಷ್ಟು ಈ 3 ಅಂಕದ ಪ್ರಶ್ನೆಗಳು ಏನಾಗಿತ್ತಪ್ಪ ಅಂತಂದರೆ ಉತ್ತರಗಳಲ್ಲಿ ನೀವು ಕೊಡಬೇಕಿತ್ತು. ಇನ್ನು 4 ಮಾರ್ಕ್ಸ್ ಕ್ವಶನ್ನಲ್ಲಿ ಏನಿದೆ ಅಂತಂದರೆ ಅದು ಪರಮಾಣುಗಳು ಮತ್ತು ಅಣುಗಳು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಏನಿದೆ ಅಂತಂದರೆ ಡಾಲ್ಟನ್ ಪರಮಾಣು ಸಿದ್ಧಾಂತದ ಆಧಾರ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಬರಿಬೇಕಾಗಿತ್ತು, ಈ ಎಲ್ಲ ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ಮೊದಲನೇದು. ಎರಡನೇದು, ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಗಳಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಮೂರನೇದು, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿ ಇರ್ತಾವೆ. ನಾಲ್ಕನೇದು, ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿರ್ತಾವೆ. ಇನ್ನು ಐದನೇದು, ಈ ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡ್ತದೆ. ಲಾಸ್ಟ್ ಏನದಪ್ಪ ಅಂದ್ರೆ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವೆ ಅನ್ನೋದನ್ನು ಬರಿಬೇಕು. ಇಷ್ಟು 9ನೇ ತರಗತಿಯ ವಿಜ್ಞಾನದಲ್ಲಿ FA3 ಪರೀಕ್ಷೆಗೆ ನಾನೇನು ಮಾಡಿದೆ, ಒಂದು ಕ್ವಶನ್ ಪೇಪರ್ನ ಮಾಡೆಲ್ ಆಗಿ ತೆಗೆದು ನಿಮಗೆ ಉತ್ತರ ಸಹಿತ ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸಿತ್ತು. ಸೊ ನೀವುಗಳು ಕೂಡ ಚೆನ್ನಾಗಿ ತಯಾರಿ ಮಾಡಿ. ಇರ್ತಕ್ಕಂಥ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ಅವುಗಳನ್ನು ಹೋಗಿ ನೋಡಿ. ಉಳಿದ ಎಲ್ಲ ವಿಷಯಗಳ ಲಿಂಕ್ಗಳನ್ನು ಸಹಿತ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ, ನಮ್ಮದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ಆಗ್ತದಂತ ಇನ್ನೊಂದು ಸಾರಿ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.